ಈ ಸಣ್ಣ ಗ್ರಾಮದಲ್ಲಿ ಒಂದು ಆಸ್ಪತ್ರೆ, ಒಂದು ಹೈಸ್ಕೂಲು, ಲೈಬ್ರರಿ ಕಟ್ಟಡ ಆಗಬೇಕಾದ್ರೆ ಅದು ಅಷ್ಟು ಸುಲಭ ಅದಲ್ಲ. ಅದನ್ನ ರೇವಣ್ಣವ್ರು ಮಾಡಿಸಿದ್ರು. ಈ ಒಂದು ಶಾಲೆ ಒಂದು ಪಂಚಾಯತಿ ಪಬ್ಲಿಕ್ ಸ್ಕೂಲ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಡೀ ಪಂಚಾಯತಿ ಎಲ್ಲ ಗ್ರಾಮದ ಪಂಚಾಯತಿ ಸ್ಕೂಲ್ಗಳೆಲ್ಲ ಇಲ್ಲೇ ಬರ್ತಾರೆ. ಇದು ನಿಮ್ಮ ಆಸ್ತಿ, ಈ ಗ್ರಾಮಸ್ಥರ ಆಸ್ತಿ, ನಿಮ್ಮ ನಂತರ ನಿಮ್ಮ ಮಕ್ಕಳ ಆಸ್ತಿ. ಇದು ನಮ್ಮದಲ್ಲ. KRS ಫೌಂಡೇಶನ್ ನಾವು ಕಟ್ಸ್ಕೊಳ್ಳೋದು, ನಾವು ಸೇವೆ ಮಾಡೋಕ್ಕೆ ಮಾತ್ರ ಬಂದಿರೋದು. ಅದನ್ನು ದಯವಿಟ್ಟು ಗ್ರಾಮಸ್ಥರು ತಿಳ್ಕೋಬೇಕು. ನಮಗೆ ನಿಮ್ಮ ಹತ್ರ ಬಂದಾಗ ಒಂದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಇವತ್ತು ಈ ಹೆಣ್ಣು ಮಗಳು, ಒಂದು ಹೆಮ್ಮೆಯ ಹೆಣ್ಣು ಮಗಳು ಶಾರದಾ ರಾಜಣ್ಣ ಅವರು ಇವತ್ತು ಈ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಅಷ್ಟು ಸುಲಭ ಅಲ್ಲ. ಅವರ ನಿಧನ ನಂತರ ಶಾರದಾ ರಾಜಣ್ಣವರು ಕ್ಯಾನ್ಸರ್ ಬಂತು. ಒಂದು 6 ತಿಂಗಳಲ್ಲಿ ಅವರು ಉಳಿಯಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು. ಅದಕ್ಕೆ ಶಾರದಾ ರಾಜಣ್ಣವ್ರು ಕರೆದು, ನೋಡಪ್ಪ, ನಾನು ಪ್ರಾಮಿಸ್ ಮಾಡಿದ್ದೆ ಕಂಪ್ಯೂಟರ್ ಸೆಕ್ಷನ್ ಮಾಡಬೇಕು, ಇನ್ನೊಂದು 2 ರೂಮ್ ಮಾಡಬೇಕು, ಅದನ್ನು ಮಾಡಿಸ್ಕೊಡು. ಎರಡನೇದಾಗಿ ಶೌಚಾಲಯ ನಾನು ನೋಡೋಕ್ಕಾಗ್ತಾಯಿಲ್ಲ, ಅದನ್ನು ಮಾಡ್ರನ್ನಾಗಿ ಶೌಚಾಲಯ ಮಾಡಿಕೊಡು. ಜೊತೆಗೆ ಒಂದು ವಸತಿ ಗೃಹ ಬೇಕು ಇವ್ರಿಗೆ, ಆಸ್ಪತ್ರೆ ಡಾಕ್ಟ್ರಿಗೆ ಮತ್ತು ಇವ್ರಿಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದರು ಅವರು. ಅದು ನೋಡಿ ನನಗೆ ಬೇಜಾರಾಗಿದೆ. ಅದನ್ನು ಹೇಳಿ 6 ತಿಂಗಳ ಆದಮೇಲೆ ಅವರು ನಿಧನ ಮಾಡೋದು. ಒಂದು ಛಲವಾಗಿ ತಗೊಂಡು ರಾಜಣ್ಣವರು ನಿದ್ದೆ ಮಾಡಿಲ್ಲ. ಅವರು ನಮಗೆಲ್ಲ ಕರೆದು ಒಳ್ಳೆ ಕಾಂಟ್ರಾಕ್ಟ್ ಕೊಟ್ವಿ. ಬಾಲಕೃಷ್ಣ ಕರ್ಕೊಂಡ್ವಿ, ಬಾಲಕೃಷ್ಣರ ಹತ್ರ ಅನುಮತಿ ಪಡ್ಕೊಂಡು ಇದನ್ನೆಲ್ಲ ಮಾಡಿದ್ವಿ. ಈ ಒಂದು ಅರ್ಪಣೆಯನ್ನು ನಾವು ಮಾಡಿದ್ವಿ. ಈ ರೀತಿ ಒಂದು ಸಂಸ್ಥೆಗೆ ತಾಯಿ, ಮಹಾತಾಯಿ ಶಾರದಾ ರಾಜಣ್ಣ ಅವರು ಹಲವು ಬೇರೆ ಕಡೆಯೂ ಮಾಡಿದ್ದಾರೆ. ತುಮಕೂರಿನಲ್ಲಿ ಒಂದು ಹಾಸ್ಟೆಲ್ ಮಾಡಿದ್ದಾರೆ, ಪಟ್ನಾಯಕನಲ್ಲಿ ಮಠದಲ್ಲಿ ಒಂದು ಹಾಸ್ಟೆಲ್ ಮಾಡಿದ್ದಾರೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಹೇಳಿದ ಈ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಮಾಡಬೇಕು ಅಂತೇಳಿ 1996ರಲ್ಲಿ ಒಂದು ಯೋಜನೆ ಮಾಡಬೇಕು. ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ. ಇದು ಯಾರು ಎಲ್ಲರೂ ಮಾಡ್ತಾಯಿದ್ರ ಬಡ್ಡಿ ರಹಿತ ಸಾಲವನ್ನು ಕೊಟ್ಟು. ಅದಾದಮೇಲೆ 2001ರಲ್ಲಿ ಸ್ತ್ರೀಶಕ್ತಿ ಬಂತು. ಸ್ತ್ರೀಶಕ್ತಿ ಬರೋದು ಮೊದಲೇ ನಾವು ಮಾಡಿದ್ವಿ. ಯಾವುದು ಬಡ್ಡಿ ರಹಿತ ಸಹಾಯಧನ. ಅದು ಸುಮಾರು ಜನ ಈಗ ಇವತ್ತು ಕೂಡ ಅದು ಚಾನಲಿದೆ. 30, 40, 50 ಸಾವಿರ ಕೊಡ್ತಾಯಿದ್ವಿ ಬಡ್ಡಿ ರಹಿತವಾಗಿ. ಅದು ಒಂದು ಮೇಡಮ್ ಏನಂದರೆ ಆರೋಗ್ಯ ಆಯಿತು, ಶಿಕ್ಷಣ ಆಯಿತು, ಮಹಿಳೆಯರಿಗೆ ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಕೂಡ ಮಾಡಬೇಕು. ಆಮೇಲೆ ಈಗ ಈ ಒಂದು ಸಂದರ್ಭದಲ್ಲಿ ಇವತ್ತು ಶಾರದಾ ರಾಜಣ್ಣ ಮಗಳು ಬಂದಿದ್ದರು, ಅಮೇರಿಕಾದಿಂದ ಬಂದಿದ್ದಾರೆ. ದಿಢೀರ್ನೆ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾಯಿತು. ಫುಡ್ ಪಾಯ್ಸನ್ ಆಗಿದೆ, ಅವರು ಬರೋಕ್ಕಾಗ್ತಾಯಿಲ್ಲ. ಅವ್ರ ಅಂಕಲ್ ಹೇಳಿದ್ದಾರೆ ನನಗೆ, ಈ ಶಾಲೆಯಲ್ಲಿ ಯಾರು ಫಸ್ಟ್ ಕ್ಲಾಸ್ ಮಾಡ್ತಾರೆ, ಯಾರು ಪಾಸ್ ಆಗ್ತಾರೆ, ಅವ್ರಿಗೆ 5,000 ರೂಪಾಯಿ ಪ್ರತಿ ವರ್ಷ ಕಂಟಿನ್ಯೂಸ್ ಸ್ಕಾಲರ್ಶಿಪ್ ಕೊಡಿ. ಆಮೇಲೆ ಏನಮ್ಮ ಮಾಡೋದು, ಅಂಕಲ್ ಸೆಕೆಂಡ್ ಕ್ಲಾಸ್ ಹೋಗ್ತಾರಲ್ಲ ಅವ್ರಿಗೂ ಕೊಡಬೇಕಲ್ವಾ, ಅವ್ರಿಗೆ 2,500 ಕೊಡಿ ಅನ್ನೋ ಒಂದು ಘೋಷಣೆಯನ್ನು ಕೂಡ ಈಗ ನಾವು ಈ ಒಂದು ಸಭೆಯಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಸಹಕಾರ ಕೊಡ್ತಾ ಇರೋದು ರಾಜಣ್ಣವ್ರ ಕುಟುಂಬ, ರಾಜಣ್ಣವರ ಕುಟುಂಬ. ರಾಜಣ್ಣವರು ಕೆಂಕೇರಿಯವರು, ರಾಜಣ್ಣವರು ನೆಲಮಂಗದವರು. ಆದರೂ ರಾಜಣ್ಣವರು ಶಾರದಾ ರಾಜಣ್ಣವರು ಹಿಂದೆ ನಿಂತಂಥ ದೈತ್ಯ ಶಕ್ತಿ. ಅವರ ಆದಾಯದಲ್ಲಿ 75 ಭಾಗ ಈ ಸಂಸ್ಥೆ ಕೊಟ್ಟಿದೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು 2015ರಲ್ಲಿ. ಈ ಒಂದು ಸಂಸ್ಥೆಯನ್ನು ಮಾಡಿರೋದು ಅವರ ಒಂದು ಪ್ರಾಮಾಣಿಕ ಕಳಕಳಿ. ಎಲ್ಲೂ ಲಂಚ ಕೊಡ್ತಿರಲಿಲ್ಲ. ಏನಾದರೂ ಕೆಲಸ ಆಗಬೇಕು ಅಂದರೆ ನಡೆಯಪ್ಪ ರೇವಣ್ಣ ಹತ್ರ ಹೋಗೋದು, ರೇವಣ್ಣ ಹತ್ರ ಫೋನ್ ಮಾಡಿಸ್ತಿದ್ವಿ. ನಾವು ಯಾರ ಹತ್ರ ಹೋದರೆ ಏನಾದರೂ ಸ್ವಲ್ಪ ಕೊಟ್ಟರೆ ಆಗುತ್ತೆ ಅಂದರೆ ಕೊಡ್ತಿರಲಿಲ್ಲ ಮೇಡಮ್. ಅದರಲ್ಲಿ ನಾವು ಬೆಳೆದಿದ್ದೀವಿ. ಆ ಒಂದು ಗುಣ ನಾವು ಉಳಿಸ್ಕೊಂಡಿದ್ದೀವಿ. ಅದೇ ರೀತಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ರವಿ ಇದ್ದಾರೆ ನಮ್ಮ ಜೊತೆಯಲ್ಲಿ, ರಾಜಣ್ಣವರು ಹೇಳ್ತಿದ್ದಾರೆ, ವರ್ಷಕ್ಕೊಂದು ಸಾರಿ ಬರ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಅವ್ರು ಇರೋವರೆಗೂ ನಂತರ ಅವ್ರ ಮಗಳು ಕೂಡ ಆಸಕ್ತಿ ಇದೆ. ಇದನ್ನು ಅಭಿವೃದ್ಧಿ ಮಾಡ್ತೀವಿ. ಇದನ್ನು ಪಂಚಾಯತಿ ಪಬ್ಲಿಕ್ ಸ್ಕೂಲ್ ಮಾಡಿ ಅಂತ ನಾನು ಮನವಿ ಮಾಡ್ತಾ ನನ್ನ ಮಾತನ್ನು ನಂಬಿಸ್ತಾ ಇದ್ದೀನಿ.